ಬಿ ಜೆ ಪಿ ರೀ, ಇವ್ರು ಕಾಂಗ್ರೆಸ್ ರೀ, ಇವ್ರು ರೀ, ಇದು ರೀ, ಡೋಂಟ್ ಲಿಸನ್ ಟು ದೆಮ್ ಎನಿಥಿಂಗ್. ಈ ಬಡವರ ಆರೋಗ್ಯಕ್ಕೆ ಮಾತ್ರ ನಿಮ್ಮ ಒಟ್ಟು ವ್ಯಾಪ್ತಿ ಸಂಬಂಧ. ಇವ್ರು ನಮ್ಮ ಎಮ್ ಎಲ್ ಎ ಅವ್ರಿಗೆ ಚಲೋ ಅದ ರೀ, ಏನ್ರಿ ಇವರ ಮುನ್ಸಿಪಾಲ್ಟಿ ಅವರು ಕರ್ಕೊಂಬಂದಾರಿ, ನೋ ನಥಿಂಗ್. ಡಾಕ್ಟರ್ ಮಧುಮಂದಿಯವರ 3,000 ಫ್ಯಾಮಿಲಿ. ನೀವು ಇವತ್ತು 25ನೇ ತಾರೀಕು ಜನವರಿ ಪ್ರಾರಂಭ ಮಾಡ್ತಾಯಿದ್ದೀರಿ. ನಾಳೆ ಪ್ರಜಾರಾಜ್ಯೋತ್ಸವ ದಿವಸ, ವೆರಿ ಇಂಪಾರ್ಟೆಂಟ್ ಡೇ. ಬಡವ್ರನ್ನ ನಿಮ್ದು ಎಷ್ಟನೇ ವರ್ಷದ ಸರ್ವಿಸ್ ಇದು? 6ನೇ ವರ್ಷದ್ದು. ಬಟ್ ಯು ಮೈಟ್ ನಾಟ್ ಹ್ಯಾವ್ ಗಾಟ್ ಸಚ್ ಎ ಬಿಗ್ ಅಪಾರ್ಚುನಿಟಿ ಟು ಸರ್ವ್ ಪುವರ್. ಈ 15,000 ಜನಸಂಖ್ಯೆ ಒಳಗೆ 10,000 ಜನ ಬಡವರು ಇದ್ದಾರೆ, 5,000 ಸ್ವಲ್ಪ ಸ್ಥಿತಿವಂತರು ಇರಬಹುದು. ಈ 15,000 ಜನರದ್ದು ಅಂದರೆ 3,000 ಕುಟುಂಬಗಳದ್ದು ಹೆಲ್ತ್ ಕಾರ್ಡನ್ನು ಓಪನ್ ಮಾಡಬೇಕು. ದೇರ್ ವಿಲ್ ಬಿ ಎ ಸಪ್ರೇಟ್ ಸಿಸ್ಟಮ್ ಗಿವನ್ ಟು ಯು ಬೈ ಮಿಸ್ಟರ್ ನೀಲ್ಗುಂದ್, ಯುವರ್ DHO, ಆ್ಯಂಡ್ ಹಿ ವಿಲ್ ಮಾನಿಟರ್. ಇವು 3,000 ಕುಟುಂಬಗಳನ್ನು ನೀವು ಕವರ್ ಮಾಡಿ, ನಿಮಗೆ ಅಸಿಸ್ಟೆನ್ಸ್ ಬೇಕು, ಸ್ಟಾಫ್ನವರು ನಿಮ್ಗೆ ಎಷ್ಟು ಬೇಕು ಅಷ್ಟು ಕೊಡ್ತಾರೆ. ಎಷ್ಟು ದಿವಸ ಬೇಕು ನಿಮಗೆ 3,000 ಕುಟುಂಬಗಳ ಹೆಲ್ತ್ ಕಾರ್ಡ್ ಓಪನ್ ಮಾಡೋದಕ್ಕೆ? ಅಂದರೆ ಒಂದು ಅವ್ರದ್ದು ಪೂರ್ಣ ಮೆಡಿಕಲ್ ಟೆಸ್ಟ್ ಆಗ್ಬೇಕು ಅವ್ರದ್ದು. ಹಾಂ, ಅದನ್ನು ಲೆಕ್ಕಕ್ಕೆ ಇಟ್ಕೊಂಡು ಹೇಳಿ ಎಷ್ಟು ದಿವಸ ಬೇಕು? 3 months. ವಿತ್ ಸ್ಟಾಫ್ ಎಲ್ಲ ಬೇಕಾಗ್ತದೆ ಸರ್? ಹಾಂ, ವಿತ್ ಸ್ಟಾಫ್ ಕೊಡ್ತಾರೆ. ಪ್ಲಸ್ ನಾನು ನಿಮ್ಗೆ 7 ಅಲ್ಲ 10 ಮಂದಿನ ನಿಮ್ಮ ಸೇವಾ ಕೊಡ್ತೀನಿ. ಯಾರ್ಯಾರು ಅನ್ನೋದು ನೀವು ನೋಡ್ಕೊಂಬಿಡಿ. ಅವರೆಲ್ಲ ಪ್ರಭಾವಿಗಳು ಅದಾರ, ಸೇವಾ ಭಾವನೆಯವರು ಅದಾರ. ಕೈ ಎತ್ತಿಬಿಡ್ರಪ್ಪ ಇನ್ನೊಮ್ಮೆ. 1 2 3 4, ಅಲ್ಲೊಬ್ಬರು 5. ಅಮ್ಮ ನಿಮ್ಮ ಮಕ್ಕ ತೋರಿಸ್ಬಾ ಮುಂದೆ, ಹಿಂದಿದ್ದಕ್ಕೆ ಅಲ್ಲ ಇದು 6 7 ಮಂದಿ ಆದರೆ ಇನ್ನೂ 3 ಮಂದಿ. ಇವರೆಲ್ಲರೂ ಇವ್ರಿಗೆ ನಾ ಏನು ಮಾಡೇನೆ ಅಂದ್ರೆ, ಈಗ ಬುದ್ಲೆಖಾನವ್ರಿಗೆ 50 ಮನೆ ಕೊಟ್ಬಿಟ್ಟೆ ನಾನು. 50 ಮನೆದು ಜವಾಬ್ದಾರಿ ಅವ್ರದ್ದು. ಬರೀ ಹೆಲ್ತ್ ಅಷ್ಟೇ ಅಲ್ಲ, ಸರ್ಕಾರಿ ಕಾರ್ಯಕ್ರಮಗಳನ್ನು ಮುಟ್ಸಿಸೋದು, ಅದರ ಜೊತೆಗೆ ಅವರು ತಮ್ಮ 50 ಕುಟುಂಬಗಳೊಳಗೆ ಯಾರ್ದಾರ ನೀ ಜಾಯಿಂಟ್ ರಿಪ್ಲೇಸ್ಮೆಂಟ್ ಮಾಡಬೇಕಾಗಿದ್ರೆ ಕರ್ಕೊಂಡು ಬರಬೇಕು. ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಇದ್ದರೆ ಅವ್ರಿಗೆ ಅದನ್ನು ಉಚಿತವಾಗಿ ಮಾಡಿಕೊಡ್ತೀವಿ. ನೀ ಟ್ರಾನ್ಸ್ಪ್ಲಾಂಟೇಷನ್ನು ಸಹಿತ ಉಚಿತವಾಗಿ ಮಾಡಿಕೊಡ್ತೀವಿ. ಹಾರ್ಟ್ ಪ್ರಾಬ್ಲಮ್ ಇದ್ದರೆ ಫ್ರೀಯಾಗಿ ಅವ್ರಿಗೆ ಮಾಡಿಸ್ಕೊಡ್ತೀವಿ. ಅಂದರೆ ದೀಸ್ ಆರ್ ಮೇಜರ್ ಥಿಂಗ್. ಇವು 3 ಬಿಟ್ಟರೆ ಅಷ್ಟು ನೀವೇ ಹ್ಯಾಂಡಲ್ ಮಾಡುವಂಥದ್ದು, ಹೌದಲ್ರಿ? ಅವ್ರಿಗೆ ಆ 50 ಮನೆಯೊಳಗೆ ಯಾರಿಗಾರ ಏನರ ಇವು ಬೇಕಾಗಿದ್ರೆ, ಅವ್ರಿಗೆ ಸೇವೆ ಮಾಡಬೇಕಾಗಿದ್ರೆ ರೇಷನ್ ಕಾರ್ಡು, ಆಧಾರ್ ಕಾರ್ಡು, ಪೆನ್ಷನ್ನು, ಅನ್ನಭಾಗ್ಯದೊಳಗೆ ಏನರ ತೊಂದರೆ ಆಗಿದ್ರೆ, ಗೃಹಲಕ್ಷ್ಮಿ ನಿಂತಿದ್ರೆ, ಇವನ್ನ ಎಲ್ಲನೂ ಒದಗಿಸ್ಕೊಡುವಂಗೆ ನಾನು ವ್ಯವಸ್ಥೆ ಮಾಡಿದ್ದೀನಿ. ಇವರೆಲ್ಲರೂ ಅದಕ್ಕೆ ಸಹಾಯ ಮಾಡ್ತಾರೆ, ಹೌದಲ್ರಿಪ್ಪ? ಅದಕ್ಕೆ ಇವ್ರು ಯಾವಾಗ ನೀವು ಏನು ಬೇಕಂತೀರಿ ನಿಮಗೆ ಸಹಾಯ ಮಾಡೋದಕ್ಕೆ ತಯಾರದು. ಇಷ್ಟು ನಿಮಗೆ ಇನ್ಫ್ರಾಸ್ಟ್ರಕ್ಚರ್ ಇದ್ದಾಗ ನಂದು ಇಷ್ಟ ರಿಕ್ವೆಸ್ಟ್ ನಿಮ್ಗೆ, ನೀವು 3 ತಿಂಗಳಂದ್ರಿ, ಅಲ್ಲೊಬ್ಬ 1ನೇ ದಿವಸ ಇವತ್ತು 2 ತಿಂಗಳದಾಗ ಮಾಡ್ತೀನಿ ರೀ ಅಂತಂದ ಮುಸ್ತಫಾ ಅಂಥೇಳಿ. ನೀವು 2 ತಿಂಗಳದಾಗ ಮಾಡಿರಿ. 2 ತಿಂಗಳದಾಗ ಮಾಡಿರಿ. ಗಿವ್ ಹರ್ ಆಲ್ ಬೆಸ್ಟ್ ಪಾಸಿಬಲ್ ಸಪೋರ್ಟ್. ಇದನ್ನು ಯಾಕೆ ಹೇಳ್ತೀನಿ ಅಂದರೆ, ನನಗೆ ವಿಶ್ವಾಸ ಏನು ಅಂದರೆ, ನೀಲ್ಗುಂದ ಬಡವ್ರದ್ದು ಈ ಕೆಲಸ ಮಾಡ್ತಾನೆ ಅಂತ ನಿಮ್ಮ DHO ಬಗ್ಗೆ ವಿಶ್ವಾಸ ಅದ. ಅದು ಹೆಂಗೆ ಬಂತ್ರಿ ಅವ್ರಿಗೆ ಬಗ್ಗೆ ವಿಶ್ವಾಸ, ನನ್ನ ಬಗ್ಗೆ ಇನ್ನೂ ವಿಶ್ವಾಸ ಬಂದಿಲ್ಲ ಅಂತ ನೀವು ಅನ್ಬೋದು. ಕರೋನಾ ಬಂದಿತ್ತಲ್ಲ, ಉಳ್ಕಿದವ್ರಿಗೂ ಗೊತ್ತಾಗಬೇಕು. ಕರೋನಾ ಬಂದಾಗ ಯಾರು ಏನು ಕೆಲಸ ಮಾಡ್ತಾರೆ ಗೊತ್ತಾಕಿದ್ದಿಲ್ಲ. ಯಾಕಂದರೆ ಎಲ್ಲವೂ ಅವ ಕೆಲಸ ಮಾಡೋದನ್ನು ನೋಡಕ್ಕೆ ಹೋಗೋವನು ಇದ್ದಿದ್ದಿಲ್ಲ ಅಲ್ಲ. ಅವಾಗ ಒಬ್ಬ ನಮ್ಮ ಗೆಳೆಯ ತೀರ್ಕೊಂಡಿದ್ದ, ಬಾಗಲಕೋಟೆ ಡಾಕ್ಟರ್ ನಾಯ್ಕರ್ ಅಂತ ತೀರ್ಕೊಂಡಿದ್ದ. ಅವಾಗ ನಮ್ಮಂಥವ್ರಿಗೂ ಸಹಿತ ಹೆಣ ಒಂದು ನಿಮಿಷ ಹೆಚ್ಚಿಗೆ ನಿಂತು ನೋಡೋದಕ್ಕೆ ತಯಾರಿಲ್ಲ. ನಾವು ಹಂಗೆ ನೋಡೇವ ಅಂತೇಳಿ ಬಂದುಬಿಡ್ತಿದ್ವಿ. ಹಂಗಿತ್ತು ಕರೋನಾದ ಹೆದರಿಕೆ. ಆ ಟೈಮ್ನಾಗ ಆ ಹೆಣ ಎತ್ತೆಲ್ಲಿ ಹಾಕೋದು, ಅದು ಮಣ್ಣು ಮಾಡೋದಕ್ಕೆ ಇದನ್ನು ಮಾಡೋದು, ಅದೆಲ್ಲ ನೋಡಿ ಬಡವರಿಗೆ ಸಹಾಯ ಮಾಡೋದಕ್ಕೆ ನೀಲ್ಗುಂದಂಥ ಡಾಕ್ಟ್ರ್ ಇಲ್ಲ ಅಂತ ಒಂದು ನನ್ನ ಮನಸ್ಸಿನೊಳಗೆ ಅದು ಬಂದೈತಿ. ಈ ಟೈಮ್ನಾಗ ನಮ್ಮ ಜನರದು ಪೂರ್ಣ ಆರೋಗ್ಯ ಸೇವಾ ಆಗಬೇಕು. ಈ 3,000 ಕುಟುಂಬಗಳದ್ದು ಹೆಲ್ತ್ ಕಾರ್ಡ್ ಅವರೆಲ್ಲರೂ
ಎಕ್ಸಾಮಿನೇಷನ್ ಮಾಡಿ ಹೆಲ್ತ್ ಕಾರ್ಡ್ ಓಪನ್ ಮಾಡಿ ನೀವು ಅವ್ರಿಗೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿರಿ. 1 ವರ್ಷ ಬಿಟ್ಟು ಅಂದರೆ ಮುಂದಿನ ವರ್ಷ ಪ್ರಜಾರಾಜ್ಯೋತ್ಸವದ 1 ದಿವಸ ಮೊದಲು ಅಥವಾ 1 ದಿವಸ ಆಮೇಲೆ ನಾನು ನಿಮ್ಮ ಹೆಲ್ತ್ ಕಾರ್ಡ್ ನೋಡೋದಕ್ಕೆ ಬರ್ತೀನಿ. ಅಷ್ಟರೊಳಗನ ಏನೇನು ಮಾಡಿರಿ ಅಂತ ನೋಡೋಕೆ ಬರ್ಬೋದು. ನಾ ಬರಲಿಲ್ಲ ಅಂದ್ರೂ DHO ಬಂದು ಒಂದು 2, 3, 4 ಸಲ ನಿಮ್ಮನ್ನ ಇನ್ಸ್ಪೆಕ್ಟು ಮಾಡ್ತಾರೆ. ಮುಂದಿನ ಸ್ಪೀಚ್ ನಿಮ್ಮ ಪ್ರಜಾರಾಜ್ಯೋತ್ಸವ ಸ್ಪೀಚ್ ನಾವು ಹೆಲ್ತ್ ಕಾರ್ಡ್ ಮಾಡಿದ ಡೀಟೇಲ್ ಕೊಡ್ತಾರೆ. ಹೌದು, ರೈಟ್. ಐ ಲೈಕ್ ದಿಸ್. ಅದಕ್ಕೆ ಮುಂದಿನ ವರ್ಷ ಅನ್ನೊಳಗೆ ಹೆಲ್ತ್ ಕಾರ್ಡ್ ಈ ವರ್ಷ ಏನು ಮಾಡಿದ್ರಿ, ಇವ್ರದ್ದು ಆರೋಗ್ಯ ಹೆಂಗಿತ್ತು, ಅನ್ಕಂಟ್ರೋಲ್ಡ್ ಡಯಾಬಿಟಿಸ್ ಇತ್ತು ಅಂತ ತಿಳ್ಕೊಳ್ರಿ ದೇವ್ರ ಕೊಂಡಿಗೆ. ಮುಂದಿನ ವರ್ಷ ಕಂಟ್ರೋಲ್ನಾಗ ಐತಿ ಅಂತ ಬರೋದು. ಅಂದರೆ ಆ ರೀತಿ ನಿಮ್ಮ ಟ್ರೀಟ್ಮೆಂಟು, ನಿಮ್ಮ ಅಡ್ವೈಸು ಇರಬೇಕು. ನೀವು ಯೋಗಾನು ನಮ್ಮ ಬುದ್ಲೆಕಾರನ್ ಅಂತವ್ರು ವೇಟ್ ಕಡಿಮೆ ಆಗಬೇಕು. ಇವೆಲ್ಲನೂ ನಿಮ್ಮ ಜವಾಬ್ದಾರಿಗಳು ಅಂಥೇಳಿ ಅಂದ್ಕೊಂಡು, ಆಮೇಲೆ ಒಂದು ಹೇಳ್ತೇನೆ, ಇವರು ಬಡವರು, ನೀವೇನು ಸೇವಾ ಮಾಡ್ತೀರಿ ಆ ಸೇವಾನ ಭಾಳ ದಿವಸ ನೆನ್ಪಿಟ್ಕೋತಾರೆ. ನಾವೇನು ಸೇವಾ ಮಾಡ್ತೇವಲ್ಲ ಇದನ್ನು ಅವರು 5-5 ವರ್ಷಕ್ಕೊಮ್ಮೆ ನೆನಪು ಹಾರ್ತಿರ್ತಾರೆ. ಸಂಬಂಧ ಈ ಬಡವರು ಕೂಡ ಬೆಳೆಸ್ಕೊಡ್ರಿ. ಆಯ್ತು. ಆಲ್ ದ ಬೆಸ್ಟ್.